ಬೆಂಗಳೂರಲ್ಲಿ ಒಲಿಸ್ತಾ ಅಂತ ಒಂದು ಏನು ಫ್ರಾಂಚೈಸಿ ಇದೆ. ಫ್ರಿಡ್ಜ್ ಒಳಗಡೆ ನೋಡಿದ್ರೆ ನಿಮಗೆ ಹೇಗಿದೆ, ವಾಮಿಟ್ ಮಾಡ್ತೀರಾ ನೀವು ನೋಡ್ಬೋದಿಲ್ಲ. ಏನ್ ಬೆಂಗಳೂರಲ್ಲಿ ಒಲಿಸ್ತಾ ಅಂತ ಒಂದು ಏನು ಫ್ರಾಂಚೈಸಿ ಇದೆ. ಹಲವಾರು ಜನ ಸ್ವಿಗ್ಗಿ ಮತ್ತೆ ಝೊಮ್ಯಾಟೋಲಿ ನೀವೇನು ಪಿಜ್ಜಾ ಅಥವಾ ಏನೇನೋ ಆರ್ಡರ್ ಮಾಡ್ಕೊಂಡು ತಿಂತೀರಾ, ಶುಚಿಯಾಗಿರುತ್ತೆ ಅಂತ ಏನು ಆರ್ಡರ್ ಮಾಡ್ಕೊಂಡು ತಿಂತೀರಾ, ನೀವು ನೋಡ್ಬೋದು ಆ ಜಾಗ ಹೆಂಗಿರುತ್ತೆ ಅಂತ. ಫ್ರಿಡ್ಜ್ ಒಳಗಡೆ ನೋಡಿದ್ರೆ ನಿಮಗೆ ಹೇಗಿದೆ, ಬಂದ ಮೇಲೆ ಆ ವ್ಯಕ್ತಿ ಏರ್ ಮಾಸ್ಕ್ ಹಾಕೊಂಡಿರ್ತಾನೆ ನೋಡ್ಬೋದು. ಕಸನ ಎಲ್ಲ ಹಾಕೊಂಡ್ರೆ ಏನೋ ಒಂದು ಡಸ್ಟ್ಬಿನ್ ಇಟ್ಕೊಂಡಿರ್ಬೇಕು ಅಥವಾ ಡಸ್ಟ್ಬಿನ್ ಕವರ್ನ ಇಟ್ಕೊಂಡಿರ್ಬೇಕು. ಆದ್ರೆ ಈ ವ್ಯಕ್ತಿಗಳು ನೋಡಿ ಯಾವ ವ್ಯಕ್ತಿ ಇಟ್ಕೊಂಡಿರ್ತಾರೆ ನೋಡ್ಬೋದು ನೀವು. ಇಷ್ಟು ಕಸನ ಈ ಚಿಕ್ಕ ಜಾಗ ತುಂಬಿಕೊಂಡಿರ್ತಾರೆ. ಆದ್ರೆ ನಿಮ್ಗೆ ಈ ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ ಕಾಣಿಸಂತ ಹೋಟು ಯಾವುದೋ ದೊಡ್ಡ 5 ಸ್ಟಾರ್ ಹೋಟ್ಲು ಅಥವಾ ಏನೋ ಒಂದು 3 ಸ್ಟಾರ್ ಹೋಟ್ಲು ಅಂತ ತೋರಿಸ್ತಾರೆ. ಆದ್ರೆ ನಿಮಗೆ ಪಿಜ್ಜಾ ರೆಡಿ ಆಗೋದು ಒಂದಿಂತ ಏನು ಫ್ರಾಂಚೈಸಿ ಇದೆ, ಅದು ರೆಡಿ ಆಗೋದು ಇಂಥ ಬೆಳಕು ಜಾಗದಲ್ಲಿ ಅಂತ ಹೇಳಬೇಕು. ಈ ಒಲಿಸ್ತಾದಲ್ಲಿ ಏನು ಫ್ರೆಂಚ್ ರೆಡಿ ಆಗುತ್ತೆ, ಯಾವ ರೀತಿ ಎಣ್ಣೆ ರೆಡಿ ಆಗುತ್ತೆ ಅಂತ ಒಮ್ಮೆ ನೋಡಿ. ನೀವು ತಿನ್ನಲಿಲ್ಲ ವಾಮಿಟ್ ಮಾಡ್ತೀರಾ ನೀವು ನೋಡ್ಬೋದು ಎಣ್ಣೆ. ಈ ಬೇಬಿಕಾನ್ ಮಂಚೂರಿ ಅಥವಾ ಬೇಬಿಕಾನ್ ಏನೋ ತಗೋತೀರಲ್ಲ, ನೋಡ್ಬೋದು ನೀವು ಯಾವ ರೀತಿ ಬೇಬಿಕಾನ್ ಇದೆ. ಎಲ್ಲ ಕೊಳತೋಗಿರುವಂತ ಬೇಬಿಕಾನ್ಗಳು ಈ ರೀತಿ ಫ್ರಾಂಚೈಸಿ ಹೆಸರಲ್ಲಿ ಮುಖಾರಣ ಮಾಡ್ತಾರೆ. ಇಲ್ಲಿ ಕೆಲಸ ಮಾಡುವಂತ ಹಿಂದಿವಾಲಗಳು ಯಾವುದೇ ರೀತಿಯ ಸುರಕ್ಷತೆ ಕ್ರಮ ಇಲ್ಲದೆ ನಮ್ಮ ಕನ್ನಡಿಗರಿಗೆ ಈ ರೀತಿಯ ಆಹಾರಗಳನ್ನ ಕೊಡ್ತಾರೆ. ಏನು ನೀವು ಬೇಬಿಕಾನ್ ಏನು ಸ್ಯಾನಿಟೈಸರ್ಗೆ ಯೂಸ್ ಮಾಡ್ತೀರಾ, ಬೇಬಿಕಾನ್ ನೋಡ್ಬೋದು ನೀವು. ಒಂದೇ ಒಂದು ದಿನ ಇದು ಎಕ್ಸ್ಪೈರ್ ಇದೆ, ಇನ್ನೂ ಸಹ ಕೊನೆವರೆಗೂ ಯೂಸ್ ಮಾಡ್ತಾರೆ. खराब है तो ट्रीटमेंट ट्रीटमेंट ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಪಿಜ್ಜಾ ಅಂದ್ರೆ ಈ ರೀತಿ ಕೊಳಕು ಜಾಗದಲ್ಲಿ ಎಲ್ಲ ಎಕ್ಸ್ಪೈರಿಗಳನ್ನ ಮಾಡಿಕೊಂಡು ಜನಗಳಿಗೆ ಪಿಜ್ಜಾ ತಿನ್ನಿಸ್ತೀರಾ ಮತ್ತೆ ಸ್ಯಾಂಡ್ವಿಚ್ ತಿನ್ನಿಸ್ತೀರಾ. ಇದಕ್ಕೆ ಅವಾರ್ಡ್ ಬೇರೆ ಕೊಡ್ತಾರೆ ನಮ್ಮ ಜನಗಳು. ಏನು ಅಂತಂದ್ರೆ ಇವರೇ ಫ್ರಾಂಚೈಸಿಗಳಿಗೆ ಅವಾರ್ಡ್ ಬೇರೆ ಸಿಗುತ್ತೆ ನೋಡ್ಬೋದು ನೀವು. ನಮ್ಮ ಪುಟ್ಟ ಏನು ಅಂತಂದ್ರೆ ಈ FSSAI ಯಾರು ಈ ಫುಡ್ ಲೈಸೆನ್ಸ್ ನ ಕೊಡ್ತಾರೆ ಮತ್ತೆ ಅಥವಾ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಇವರು ಇವ್ರೇನ್ ಫ್ರಾಂಚೈಸಿನ ತಮ್ಮ ಇವುಗಳೇ ಸ್ವಿಗ್ಗಿಗೆ ಅಟ್ಯಾಚ್ ಮಾಡೋದ್ ಮುಂಚೆ ಝೊಮ್ಯಾಟೊ ಅಟ್ಯಾಚ್ ಮಾಡೋದ್ ಮುಂಚೆ ಮತ್ತೆ ಫುಡ್ ಆರೋಗ್ಯ ಅಧಿಕಾರಿಗಳು ಈ ಸ್ಥಳಗಳಿಗೆ ಬಂದು ಭೇಟಿ ನೀಡಲ್ವಾ, ದುಡ್ಡು ಕೊಟ್ಟರೆ ಹೇಗಿದ್ರು ಲೈಸೆನ್ಸ್ ಕೊಡ್ತೀರಾ. ಈ ಅಧಿಕಾರಿಗಳು ನಿಜವಾಗ್ಲೂ ಅನ್ನ ತಿಂತಾರ ಅಥವಾ ಮಣ್ಣು ತಿಂತಾರ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಮತ್ತೆ ಈ ಜಾಗಗಳನ್ನ ನೋಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ನಿರಂತರವಾಗಿ ಪಿಜ್ಜಾಗಿಂತ ಜಾಸ್ತಿ ಈ ರೀತಿ ಸಿಗರೇಟ್ ಪ್ಯಾಕ್ಗಳು ಮತ್ತೆ ಎಲ್ಲರಿಗಿಂತ ಮುಖ್ಯವಾಗಿ ಈ ಒಂದು ಹೋಟೆಲ್ ಆಗಿರ್ಬೋದು ಯಾವುದೊಂದು ಜಾಗ ಇರಬೇಕು, ಅದಕ್ಕೆ ಒಂದು ಫೈರ್ ಸೇಫ್ಟಿಗೆ ಒಂದು ಸಿಲಿಂಡರ್ ಇಟ್ಟಿರಬೇಕು. ಆದ್ರೆ ಈ ವ್ಯಕ್ತಿಗಳು ಫೈರ್ ಸೇಫ್ಟಿ ಇಟ್ಟಿದ್ದಾರೆ ನೋಡಿ. ಈ ಜಾಗದಲ್ಲಿ ಅಂದ್ರೆ ಬೆಂಕಿ ಹತ್ತಿದ್ರೆ ಈ ಡ್ರಾರ್ ಒಳಗಡೆ ಆ ಫೈರ್ ಸೇಫ್ಟಿ ಇರುತ್ತೆ. ಎಲ್ಲೂ ಸಹ ಎಲ್ಲೂ ಅದನ್ನ ಇಟ್ಟಿಲ್ಲ ಅಥವಾ ಯಾವುದೇ ರೀತಿಯ ಸುರಕ್ಷತೆ ಕ್ರಮ ಇಲ್ಲ. ಬಸವೇಶ್ವರ ನಗರ ಮೋದಿ ಹಾಸ್ಪಿಟಲ್ ಬರುವಂತಹ ಒಲಿಸ್ತಾ ಏನು ಫ್ರಾಂಚೈಸಿ ಪಿಜ್ಜಾ ಫ್ರಾಂಚೈಸಿ ಏನು ಒಂದು ಫುಡ್ ಒಂದು ಶಾಪ್ ಇದೆ. ಇದನ್ನ ನೋಡಿದ್ರೆ ನೀವು ಇಂಥ ಕೊಡಗು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ನಮ್ಮ ಆರೋಗ್ಯ ಅಧಿಕಾರಿಗಳು ಅವಾಗ ಬಂದು ತಪಾಸಣೆನ ಮಾಡಬೇಕು. ಆದ್ರೆ ಯಾವುದೇ ರೀತಿ ತಪಾಸಣೆನ ಮಾಡಲ್ಲ. ಮತ್ತೆ ಈ ಲೈಸೆನ್ಸ್ ಕೊಡ್ಬೇಕಂದ್ರೆ ಒಂದು ಪರಿಶೀಲನೆ ಮಾಡಿರ್ತಾರೆ.
ಅದು ಯಾವ ಮಟ್ಟಿಗೆ ಪರಿಶೀಲನೆ ಮಾಡೋದು ಗೊತ್ತಿಲ್ಲ. ಇವ್ರ ಹತ್ರ ಇರುವಂತಹ ಫುಡ್ ಲೈಸೆನ್ಸ್ ಇಲ್ಲಿ ನೋಡ್ಬೋದು. ಇಲ್ಲಿ ಯಾವಾಗ ಎಕ್ಸ್ಪೈರ್ ಆಗಿದೆ ಅಂತಂದ್ರೆ 24/2025 ಅಂದ್ರೆ ಒಂದು ವರ್ಷ, ಸುಮಾರು ಒಂದು ವರ್ಷ ಕಳೆದ ಲೈಸೆನ್ಸ್ ಎಕ್ಸ್ಪೈರ್ ಆಗಿ ಯಾವುದೇ ರೀತಿಯ ಈ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು BBMP ಆಗಿರ್ಬೋದು, ನೀವು ಬಂದು ಇಲ್ಲಿ ಅಥವಾ ಗಾರ್ಬೇಜ್ ಆಗಿರ್ಬೋದು ಒಂದು 500 ರೂಪಾಯಿ 1000 ರೂಪಾಯಿ ಇಸ್ಕೊಂಡಿದ್ದೀರಂತೆ ಇದೇ ವ್ಯಕ್ತಿಗಳು ಹೇಳಂತ ವಿಷಯಗಳದು ಏನು ಅಂತಂದ್ರೆ ಸರ್ ಬರ್ತಾರೆ ಮತ್ತೆ 1,000-2,000 ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ ಈ ಲೈಸೆನ್ಸ್ ನ ಪರಿಶೀಲನೆ ಮಾಡಲ್ಲ. ಅವ್ರು 1,000 ಕೊಟ್ಟರೆ 2,000 ಕೊಟ್ಟರೆ ನೀವು ಜೀವಕ್ಕೆ ಕುಂತೀರ, ಸೀದಾ ನಿಮ್ಮ ಪಾಣಿ ಹೋಗ್ತಾ ಇರ್ತೀರಾ. ಈ ಪಿಜ್ಜಾನ ತಿನ್ನಂತ ಜನಗಳ ಕಥೆ ಏನಾಗಬೇಕು ಅಥವಾ ಈ ಪಿಜ್ಜಾನ ಆರ್ಡರ್ ಮಾಡಿ ತಿನ್ನಂತ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಈ ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ರು ಸಹ ಈ ರೀತಿ ಶಾಪ್ ಓಪನ್ ಮಾಡಿಕೊಂಡು ಯಾವುದೇ ರೀತಿ ಭಯ ಇಲ್ಲದೆ ಆರಾಮಾಗಿ ಈ ಒಲಿಸ್ತಾ ಸ್ವಿಗ್ಗಿ ಮತ್ತೆ ಝೊಮ್ಯಾಟೋದಲ್ಲಿ ಆರ್ಡರ್ ತಗೊಂಡು ಫುಡ್ ಡೆಲಿವರಿನ ಕೊಡ್ತಾರೆ. ಈ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಇದನ್ನು ಸಹ ಪರಿಶೀಲನೆ ಮಾಡಲ್ವಾ? ಏನಕ್ಕೆ ಅಂತಂದ್ರೆ ಆ ಫುಡ್ ಲೈಸೆನ್ಸ್ ಇರಬೇಕು, ಮತ್ತೆ ಇಷ್ಟೇ ಚೌಕಟ್ಟಲ್ಲಿ ನಮಗೆ ಅದೊಂದು ಶಾಪ್ ಇರಬೇಕು, ಮತ್ತೆ ಹೈಜೆನಿಕ್ ಇರಬೇಕು ಅಂತ ಎಲ್ಲ ಹೇಳ್ತೀರಾ. ಅಂದ್ರೆ ನಿಮಗೆ ಒಂದು ಫ್ರಾಂಚೈಸ್ ತಗೋಬೇಕಾದ್ರೆ ನಿಮ್ಮ ಸ್ವಿಗ್ಗಿಗೆ ಮತ್ತೆ ಝೊಮ್ಯಾಟೋಗೆ ಅಟ್ಯಾಚ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಒಂದು ಲೈಸೆನ್ಸ್ ಪರಿಶೀಲನೆ ಮಾಡಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳ್ಬೋದು.